ಸಮಾರಂಭದ ಸಾನ್ನಿಧ್ಯ ವಹಿಸಿದ ಪೂಜ್ಯರಾಡಿದವರಲ್ಲಿ ನನ್ನ ನಮನವನ್ನು ಸಲ್ಲಿಸಿ, ಸ್ನೇಹಿತರಾದಂಥ ಈಶ್ವರ್ ಭಟ್ ಅವರೇ, ರಾಧಾಕೃಷ್ಣ ಹೊಳ್ಳ ಅವರೇ, ಖ್ಯಾತ ಅಭಿನೇತ್ರಿ ಶ್ರೀಮತಿ ಅದಿತಿ ಪ್ರಭುದೇವರೇ, ಕೆ ನಾಗರಾಜ್ ಅಡಿಗವರೇ, ಶ್ರೀಮತಿ ಅಡಿಗವರೇ, ಎಲ್ಲ ನಡೆದಂಥ ಬಂಧುಗಳು, ಸಹೋದರ ಸಹೋದರರೇ, ಈ ಕಾರ್ಯಕ್ರಮವನ್ನು ಭಾಳ ಹತ್ತಿರದಿಂದ ನೋಡಿದಾಗ ಈಗ ಅನ್ನಿಸ್ತಿದೆ ನಮಗೆ. ಅಡಿಗ ಅವರ ಹೋಟೆಲ್ಗೆ ಹೋಗಿವಿ, ಎಲ್ಲ ಮಾಡೀವಿ, ಆದರೆ ಇಷ್ಟೊಂದು ಪ್ರಪಂಚದಾದ್ಯಂತ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಯಾರಂತೇಳಿ ನಮಗೆ ಗೊತ್ತಿರಲಿಲ್ಲ. ಆನೆಸ್ಟಾಗಿ ಹೇಳಬೇಕಾದ್ರೆ ಇದೊಂದು ಅತ್ಯಂತ 32 ವರ್ಷದಿಂದ ಈ ಕಾರ್ಯಕ್ರಮ ಮಾಡೋದು ಹೆಮ್ಮೆ ವಿಷಯ ಮತ್ತು ಸಾಮಾನ್ಯವಾದಂಥ ಮಾತು ಸಹಿತ ಅಲ್ಲ. ಅದರ ಕೂಡ ಇವತ್ತು ಅವರು ಈ ಕರ್ನಾಟಕದ ಎಲ್ಲ ಜನತೆಯನ್ನು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಎಲ್ಲ ಕರ್ಕೊಂಡೋಗಿ ಅವರಿಗೆಲ್ಲರಿಗೂ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿರಲ್ಲ. ನಾವು ನಮ್ಮಲ್ಲಿ KSDC ಅಂತ ಒಂದು ಸಂಸ್ಥೆ ಇದೆ, ಸರ್ಕಾರಕ್ಕೆ ಮಾಡಲಾರ್ದಂಥ ಕೆಲಸ ನೀವು ಮಾಡಿರಿ ಅಂತೇಳಿ ನಿಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರ ಮಾಡಬೇಕು ಈಗೆಲ್ಲ ಇಂಥ ಕೆಲಸಗಳನ್ನು. ಸರ್ಕಾರ ಮಾಡಲಾರ್ದಂಥ ಕೆಲಸವನ್ನು ಅದಕ್ಕಿಂತ ಉತ್ತಮವಾದಂಥ ರೀತಿಯಿಂದ ಕೆಲಸವನ್ನು ಮಾಡಿದಂಥವರು ನಾಗರಾಜ್ ಅಡಿಗ ಅವರು ಮತ್ತು ಅವರು ಶ್ರೀಮತಿ ಅವರು. ಈ ಪ್ರವಾಸದ ಬಗ್ಗೆ ಒಂದು ಅನುಭವವನ್ನು ಹೇಳ್ತೀನಿ ನಾನು. ಯಾಕೆ ಇವರು ಮೊದಲು ನಮಗೆ ಗೊತ್ತಾಗಿದ್ರೆ ಅನೇಕ ತೊಂದರೆಗಳನ್ನು ಕಡಿಮೆ ಮಾಡ್ಕೋತಿದ್ವಿ ಅಂತ ನನಗೆ ಅನ್ನಿಸ್ತಿದ್ವಿ. ಒಂದು ಸರಿ 1984ನೇ ಇಸ್ವಿ ಲಾಸ್ ಏಂಜಲ್ಸಲ್ಲಿ ಒಲಿಂಪಿಕ್ ಸ್ಪೋರ್ಟ್ಸ್ ನಡೆದಿತ್ತು. ನಮ್ಮನ್ನು ಕಳಿಸಿದ್ರು, ನಾವು ಸ್ಟೇಟ್ ಸ್ಪೋರ್ಟ್ಸ್ ಕೌನ್ಸಿಲ್ ವೈಸ್ ಚೇರ್ಮನಿಂದ ಕಳಿಸಿದರು. ಅಲ್ಲಿ ಕಳಿಸಿದಾಗ ನಮಗೇನಿಲ್ಲ, ಮೊಟ್ಟ ಮೊದಲಿಗೆ ನಾನು ವಿದೇಶಕ್ಕೆ ಹೋಗುವಂಥ ಕೆಲಸ. ನಮಗೆಲ್ಲ ಎಲ್ಲ ರೂಮ್ಗಳೆಲ್ಲ ಕೊಟ್ಟಿದ್ದರು. ನಾನು ಡ್ರೆಸ್ ಹಾಕ್ಕೊಂಡು ಹೊರಗೆ ಹೋಗ್ಬೇಕಾಗಿತ್ತು. ಬಂದಾಗ ಅಂದರೆ 2 ರೂಮ್ ಇದ್ದು, VIP ರೂಮ್ ಕೊಟ್ಟಿದ್ದು. ನಮ್ಗೆ ಡ್ರೆಸ್ ಹಾಕೊಳ್ಳೋದ್ವಿ. ನಮ್ಮ ಮನೆಯವರು ಓಡಿ ಬಂದರು, ರೀ ಯಾರೊಬ್ಬರು ಟೈ ಕಟ್ಕೊಂಡು ಬಾತ್ರೂಮ್ನಾಗ ಹೋಗ್ಯಾರಿ ಅಂತಂದರು. ಟೈ ಕಟ್ಕೊಂಡವ ಬಾತ್ರೂಮ್ಗೆ ಅಂತ ಅಂದರು ಅವರು. ಯಾರು ಅವ್ರ್ಯಾಕೆ ಹೋಗ್ತಾರ ತಂದೆ ನಾನು. ಆಮೇಲೆಲ್ಲ ಕ್ಲೀನ್ ಮಾಡಿ ಹೊರಗೆ ಬಂದವ. ಅದೆಲ್ಲ ಕ್ಲೀನ್ ಮಾಡಿ ಹೊರಗೆ ಬಂದ, ಥ್ಯಾಂಕ್ ಯು ಅಂತ ಹೇಳಿ ಬಂದ. ನಾವು ಮೊಟ್ಟ ಮೊದಲಿಗೆ ಇಷ್ಟೊಂದು ಉತ್ತಮವಾದಂಥ ರೀತಿಯಿಂದ ಇಲ್ಲೆಲ್ಲ ಲಾಸ್ ಏಂಜಲ್ಸಲ್ಲಿ ಕೆಲಸ ಮಾಡೋರು ಹೆಂಗಿರ್ತಾರೆ ಅನ್ನೋದೊಂದು ಅನುಭವ ಆಯ್ತು. ಮೊದಲಿಗೆ ಹೋದವ್ರು ನಾವು, ಮೊದಲನೇ ಸರಿ ಹೋಗುವಾಗ ನಾವೇನು ಮಾಡಿದ್ವಿ ಅಂದರೆ, ಯಾರ್ಯಾರೋ ಫ್ರೆಂಡ್ಸು ಅಲ್ಲೆಲ್ಲಿ ಫಾರಿನ್ಗೆ ಹೋದವ್ರು ಏನು ತಂದು ಕೊಡ್ತಿದ್ರು ನಮಗೆಲ್ಲ. ಈ ಸೇಂಟು ಅದು ಇದು ಎಲ್ಲ ತಂದು ಕೊಡ್ತಿದ್ರು. ನಾವು ಹೋದ ನಂತರ ಅಲ್ಲಿ ನಾನು ಪೇಸ್ಟು, ಟೂತ್ ಬ್ರಷ್ಷು, ಬ್ಲೇಡ್ ಇವನ್ನೆಲ್ಲ ಒಯ್ದಿರಲಿಲ್ಲ, ಅಲ್ಲೇ ತೊಗೊಳ್ಳಂತೇಳಿ. ಅದ್ರ ಮುಂದೆ ಒಂದು ಅಂಗಡಿ ಇತ್ತಲ್ಲಿ. ಹೋಗಿ ಒಂದು ಪೇಸ್ಟು, ಒಂದು ಬ್ರಷ್ಷು ಅವೆಲ್ಲ ಖರೀದಿ ಮಾಡಿದ್ವಿ. ಖರೀದಿ ಮಾಡಿ ಅವ್ರು ಬಿಲ್ ಕೊಟ್ಟರು. ಆವತ್ತಿನ ಕಾಲಕ್ಕೆ $21 ಅಂದ್ರೆ ಅವರು. ನಾವು ಲೆಕ್ಕ ಮಾಡಿದ್ವಿ ನಮ್ಮ ದುಡ್ಡಿಂದ. ಅಯ್ಯೋ, ನಮ್ಮ ರಾಜ್ಯದಲ್ಲಿ ಎಷ್ಟು ಚಲೋ ಸಿಗ್ತಾವೆ, ಇಲ್ಲಾಕೆ ತೊಗೊಂಡು ಅಂತ ಅನಿಸ್ತದೆ. ಅಂದ್ರೆ ಅನುಭವದ ಕೊರತೆ ಇದ್ದಾಗ ಯಾಕೆ ಈ ಮಾತನೆ ಅಂತಂದರೆ, ಅಡಿಗ ನಮಗೆ ಯಾರು ಸೀತಾ ಟ್ರಾವೆಲ್ಸಿಂದ ಹೋಗಿದ್ವಿ ನಾವು. ನಮಗೆ ಅನುಭವವನ್ನು ಮೊದಲ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಡೋರಿಲ್ಲ. ಹಾಗೆ ಅಡಿಗ ಅವರು ಎಲ್ಲ ಇವನ್ ಅನ್ಎಜುಕೇಟೆಡ್ ಜನರಿಗೂ, ಸಾಮಾನ್ಯ ಜನರಿಗೂ, ವಯಸ್ಸಾದವ್ರಿಗೂ ಯಾವ ರೀತಿ ಪ್ರವಾಸ ಮಾಡಬೇಕು, ಏನು ಮಾಡಬೇಕು, ಎಲ್ಲಿರಬೇಕು ಅನ್ನೋದು ಪ್ರತಿಯೊಂದು ಹಂತ ಹಂತವಾಗಿ ಹೇಳಿಕೊಡ್ತಾರಲ್ಲ. ನಿಜವಾಗಿ ಇದು ಪ್ರವಾಸವನ್ನು ಹೆಚ್ಚಿನ ಮಾಡಿದಂಥ ಒಂದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಈ ಅನುಭವಗಳು ಭಾಳ ಆಗ್ಯಾವ ನಮಗೆ ಮೊದಲಿಗೆ. ಆಮೇಲೆ ನಾವೇನು ಮಾಡಿದ್ವಿ ಅಂದ್ರೆ, ಸರ್ಕಾರಕ್ಕೆ ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮೊಬ್ಬ ಅಧಿಕಾರಿಯನ್ನು ಕರ್ಕೊಂಡು ಹೋಗಿದ್ವಿ ನಾವು. ಆವಾಗ ಇನ್ನೊಂದು ಸರಿ ನಾವು ಈ ಇದಕ್ಕೆ ಹೋಗಿದ್ವಿ ನಾವು, ನ್ಯೂರಂಬರ್ಗ್ ಅಂತ ಹೇಳಿ ಜರ್ಮನ್ದಲ್ಲಿ ಒಂದು ಊರಿದೆ. ಅಲ್ಲೇ ಭಾಳ ದೊಡ್ಡ ಟೀಮ್ ಹೋಗಿತ್ತು ನಮ್ಮದು. ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಷ್ಠಿತ ನಾಯಕರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ನಮ್ಮ ಯಡಿಯೂರಪ್ಪ ಅವರು, ದೊಡ್ಡ ದೊಡ್ಡವ್ರು ಏನು ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಆರ್, ಇವರೆಲ್ಲರೂ ಕೂಡಿ ನಾವು ಯುರೋಪ್ ಟೂರಿಗೆ ಹೋಗಿದ್ದೆವು. ಯುರೋಪ್ ಟೂರಿಗೆ ಹೋದಾಗ ಎಲ್ಲರೂ ಈ ಮಾರ್ಕೆಟಿಗೆ ಬಿಡೋರು, ಈ ಮಾಲ್ಗಳಿರ್ತಾವಲ್ಲಿ. ಹೋಗುವಾಗ ನ್ಯೂರಂಬರ್ಗ್ ಹೋದಾಗ ನಾವು ಅಲ್ಲೇ ಇಲ್ಲೇ ಅಡ್ಡಾಡಿದ್ವಿ, ಮೇಲೆ ಹೋದ್ವಿ. 29 ಮಂದಿ ಇದ್ವಿ, ಬಸ್ ಇತ್ತು ನಮ್ಗೆ. ಬಡ ಅವರು ಮೇಲೆ ಅಡ್ಡಾಡ್ತೀವಿ, ಬಸ್ ಹತ್ಕೊಂಡು ಬಂದುಬಿಟ್ರು ಅವರು.
ನಾನು ನಮ್ಮ ಮನೆಯವರು ಇಬ್ಬರು ಉಳಿದೆವು. ಫಸ್ಟ್ ಟೈಮ್ ನಮ್ಗೆ ಏನೂ ಗೊತ್ತಿಲ್ಲ, ಅಲ್ಲಿ ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಂದು ನೋಡ್ತೀವಿ ಯಾರೂ ಇಲ್ಲೇ ಇಲ್ಲ. ಏನು ಮಾಡ್ಬೇಕು ನಾವು? ಆ ಕಡೆ ಹೋದಿವಿ, ಎಲ್ಲ ಹೋದಿವು. ಹಿಂಗೆ ರೋಡ್ನಾಗ ಕ್ರಾಸ್ ಮಾಡೋಕೆ ಯಾವನ ಬೈದು ಇಡೀ ಎಟ್ಟತ್ತು ಬೈದು ಬಿಟ್ಟ ನಮಗೆ. ಏನು ಮಾಡೋದು? ಅವ್ರಿಗೆ ಎಲ್ಲಿ ಫೋನ್ ಇಲ್ಲ ಅವಾಗ. ಭಾಳ ಕಡೆಗೆ ಇಬ್ಬರು ಅಳ್ತಾ ಕುತ್ಕೊಂಡ್ಬಿಟ್ಟು ಒಂದು ಕಟ್ಟಿ ಮೇಲೆ. ಕೊನೆಗೆ ಏನೋ ಒಂದು ವಿಚಾರ ಮಾಡಿದ್ವಿ ಅಂದರೆ, ನಾವು ಎಲ್ಲಿ ಬಂದಿಳಿದ್ವಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿವು. 5 ತಾಸಿನ ಮೇಲೆ ನಮ್ಮ ರಮೇಶ್ ಕುಮಾರ್ ಎಕ್ಸ್ ಸ್ಪೀಕರ್ ಅಲ್ಲ, ಹೊರಟ್ಟಿಯವರು ಎಲ್ಲಿ ಕಾಣೋಲ್ರಲ್ಲ ಅಂತ ಊಟ ಎಲ್ಲ ಮಾಡಿದ್ದಾರೆ. ಅವಾಗಿಲ್ಲೇ ಇಲ್ಲ ನಮಗೆ. ಅವಾಗ ಎಲ್ಲ ಹುಡುಕ್ತಾ ಬಂದು 6-7 ತಾಸು ಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ರು ಅಲ್ಲಿಗೆ ಬಂದು. ಇವು ಅನುಭವಗಳು ಏನಂದ್ರೆ, ಇಂಥ ಅನುಭವಗಳು ಎಲ್ಲ ಆಗಿದ್ದಾವೆ. ಆಮೇಲೆ ಭಾಳ ಇದು ನಮ್ಮ ಇವರು ಖರ್ಗೆ ಅವರು ಈ ಖಾದಿ ಬಟ್ಟೆ ಹಾಕ್ಕೊಂಡು ಹೋಗೋದು ನಾವು ಜಾಸ್ತಿ ಅಲ್ಲ. ಒಂದು ದಿವಸ ಎಲ್ಲ ಕಡೆ ಐರನಿಂಗ್ ಕೊಟ್ಬಿಟ್ರು ಅವರು. ಐರನಿಂಗ್ ಕೊಟ್ಟ ನಂತರ ಸಂಜೆ ಗಡಿಸಿ ಹೋಗ್ಬೇಕಾಯ್ತು. ಮರುದಿವ್ಸ ಊರಿಗೆ ಹೋಗಿದ್ದು. ಐರನ್ ಬಟ್ಟೆ ತೊಗೊಂಬಂದವ, ಅಲ್ಲೇ ರೂಮ್ಗಳೆಲ್ಲ ಪಕ್ಕ ಎಲ್ಲ ಕುಂತ ತೊಗೊಂಬಂದ. ಆ ಐರನ್ ಬಟ್ಟೆ 1-2 ದೋತ್ರ, 1-2 ಶರ್ಟ್ ಅವರು 1-2 ಇಷ್ಟೇ ಇರಬೇಕು. ಅದಕ್ಕೆ ಸುಮಾರು $92 ಮಾಡ್ಕೊಂಬಂದವ. ಖರ್ಗೆ ಅವ್ರು ಏನಂದ್ರು, ಬೇಡ ನೀ ತೊಗೊಂಡೋಗ್ಬಿಡಿ ಅಂದ್ರು ಅವರು. $92 ನಮ್ಮ ಲೆಕ್ಕ ಮಾಡಿದ್ರೆ ಆ ಬಟ್ಟೆ ಕಿಮ್ಮತ್ತು ಅಷ್ಟಾಗೋದಿಲ್ಲ, ತೊಗೊಂಡೋಗ್ರಿ ಅಂದ್ರು ಅವರು. ಫಿಲಿಪ್ಸ್ ಅಥವಾ ಬಿದ್ದ ಜಗಳ ಪ್ರಾರಂಭ ಆಯಿತು. ವೈ ಯು ಆರ್ ನಾಟ್ ಟೋಲ್ಡ್ ಅರ್ಲಿಯರ್ ಅಂತ ಕೇಳಿದವರು. ನೋಡೋ ಇಟ್ ಈಸ್ ಯುವರ್ ಡ್ಯೂಟಿ ವೆನ್ ಯು ಆರ್ ಗಿವಿಂಗ್ ದಿಸ್ ಕ್ಲಾತ್ ಯು ಕ್ಯಾನ್ ಎನ್ಕ್ವೈರ್. ಕಡೆಗೆ ಗಲಾಟೆ ಆಗಿ ಸಮಾಧಾನ ಮಾಡಿ ಏನೇನು ಮಾಡಿ ದುಡ್ಡು ಕೊಟ್ಟು ಬಂದರು. ಇವು ಅನುಭವಗಳಂದರೆ ಯಾತ್ರೆಗೆ ಇವು ಅಡಿಗಾದವ್ರು ಮೊದಲ ನಮಗೆ ಸಿಕ್ಕಿದ್ರೆ ಇವು ಏನು ಪ್ರಶ್ನೆ ಬರ್ತಿದ್ದಿಲ್ಲ. ಇನ್ನೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಭಾಳ ಇಂಟ್ರೆಸ್ಟಿಂಗ್ ಇದಾವೆಲ್ಲ, ಅವು ಹೇಳಿದ್ರೆ ಆಗೋದಿಲ್ಲ. ದೊಡ್ಡವರು ಕೆಲವು ಇಂಟ್ರೆಸ್ಟಿಂಗ್ ಕೆಲಸ ಹೇಳಬಾರ್ದು. ಹೀಗಾಗಿ ಹಿಂಗೆಲ್ಲ ನಾವು ಬರ್ತಿದ್ದೀವಿ. ಬರುವಾಗ ಒಂದು ಸಾರಿ ಏನಾಯ್ತಂದ್ರೆ, ಈ ನಮ್ಮ ವಾಟಾಳ್ ನಾಗರಾಜ್ ಅವರು ಇದ್ರು. ಅದ್ರಾಗ ವಾಟಾಳ್ ನಾಗರಾಜ್ ಅವರು ಇದ್ದರು. ಅವರು ಎಲ್ಲರೂ ರೂಮ್ ಕೊಟ್ಟಿದ್ದರು. ಕಡೆಗೆ ಅದು ಬಸ್ ಹತ್ತು ಮುಂದೆ ಎಲ್ಲ ಕ್ಲಿಯರೆನ್ಸ್ ಮಾಡ್ತಿರ್ತಾರೆ. ಎಲ್ಲ ಕ್ಲಿಯರೆನ್ಸ್ ಮಾಡ್ತಿದ್ದಾಗ ಕ್ಲಿಯರ್ 24 ರೂಮ್ ಕ್ಲಿಯರ್, 80 ಕ್ಲಿಯರ್ ಅಂತಾರೆ. ಒಂದು 14 ನಂಬರ್ ಕ್ಲಿಯರ್ ಆಗೋಲ್ದು. ಬಸ್ನಾಗೆಲ್ಲ ಒಂದು ಕುತ್ಕೊಂಡಿವಿ, ಎಲ್ಲರೂ ಕುತ್ಕೊಂಡಿವಿ. ಅವರು ಒದರ್ತಾರೆ, ಹೇಳೋಲ್ದರು. ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಪೇ ಚಾನಲ್ ಸಿನಿಮಾ ಇರ್ತದೆ, ಆ ಟಿ ವಿ ನೋಡ್ಕೊತ ಕುಂತಾರೆ ಹೊತ್ತಿರೋರಿಗೆ. ಅದು ಸಿಕ್ಕಾಪಟ್ಟೆ ಬಿಲ್ ಆಗಿಬಿಡುತ್ತೆ ಅದು. ಇವರು ಬಂದು ಅವಾಗ ಅಲ್ಲಿ ಕ್ಲಿಯರ್ ಇಲ್ಲ ಅಂತ ಹೋಗಿ ಮ್ಯಾನೇಜರ್ ಕೇಳ್ಕೊಂಬಂದರು. ಅವ್ರು ಸಿಕ್ಕಾಪಟ್ಟೆ ಬಿಲ್ ಆಗಿತ್ತು. ಟಿ ವಿಗೆ ನಾಲ್ಕು ಬಿಲ್ ಕೊಡ್ಬೇಕಾದ್ರೆ ಇವ್ರು ಜಗಳ ತೆಗೆದ್ರಿ ಅವರು. ಕೊನೆಗೆ ಎಲ್ಲರೂ ಕೂಡಿ, ರಮೇಶ್ ಕುಮಾರ್ ಅವರೆಲ್ಲ ಕೂಡಿ ಅದನ್ನೆಲ್ಲ ಕೊಟ್ಟು ಬಗೆಹರಿಸ್ಕೊಂಬಂದ್ರು. ಅಂದರೆ ಹೇಳೋದೇನೆಂದ್ರೆ, ಅವತ್ತಿನ ಕಾಲಕ್ಕೆ ನಾವೆಲ್ಲ ಇಂಥ ಸೌಲಭ್ಯವನ್ನು ಹೊಂದಿರಲಿಲ್ಲ. ಅಡಿಗ ಅವರು 32 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿ ದೇಶ ವಿದೇಶದಲ್ಲಿ ಎಲ್ಲ ಜನರನ್ನು, ಸಾಮಾನ್ಯ ಜನರು ಸಹಿತ ಇವತ್ತು ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನೋದಿದ್ದರೆ ಅವ್ರು ಅಡಿಗಾರ ಅವರು ಕೂಡ ಹೋಗಲಿಕ್ಕೆ ಅಡ್ಡಿ ಇಲ್ಲ ಅನ್ನೋದು ಈ ಮೆಸೇಜ್ ಹೋಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಹಳ್ಳಿಯಲ್ಲಿದ್ದಂಥ ಜನ ಬೆಂಗಳೂರು ನೋಡಿದವ್ರು ಎಷ್ಟೋ ಮಂದಿ ಇದ್ದಾರೆ. ಅಂಥವ್ರು ಸಹ ಅಮೇರಿಕಾ, ಫ್ರಾನ್ಸು, ಜಪಾನ್ ಅಲ್ಲೆಲ್ಲ ಹೋಗ್ಬೋದು ಅಡಿಗಾರ ಅವ್ರನ್ನ ಸಂಪರ್ಕ ಮಾಡಿದ್ರು ಅಂತ. ಅಂಥವ್ರು ಇದು ದೊಡ್ಡ ಕೆಲಸ, ಇದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಒಬ್ಬ ಹಳ್ಳಿಯಲ್ಲಿದ್ದಂಥ ಒಬ್ಬ ರೈತ, ಒಬ್ಬ ಕೂಲಿಕಾರ, ಅವನು ಕಡಿಮೆ ವೆಚ್ಚದಲ್ಲಿ ಅವ ಹೋಗಿ ಬರಬೇಕಾದ್ರೆ ಏನು ಮಾರ್ಗದರ್ಶನ ಏನು? ಈಗ ಅಡಿಗಾದವರು ಈ ಕಾರ್ಯಕ್ರಮ ಮುಖಾಂತರ ನನಗೂ ಸಹಿತ ಎಷ್ಟೋ ಭಾವನೆ ಬರ್ತಿದೆ. ಈ ಕಾರ್ಯಕ್ರಮ ಮುಖಾಂತರ ಇವನ್ನೆಲ್ಲವನ್ನು ನಮ್ಮ ಜನರಿಗೆ ತಿಳಿಸ್ಬೇಕು ಅನ್ನೋಂಥ ಒಂದು ವಿಚಾರವನ್ನು ನಾನು ಅಲ್ಲಿ ಕೂತ್ಕೊಂಡಾಗ ಮಾಡ್ತಿದ್ದೆ. ಇವತ್ತು ನಮ್ಮೆಲ್ಲ ಶಿಕ್ಷಕರು ಇರ್ತಾರೆ, ಅವ್ರು ಹೋಗ್ಬೇಕಂತಿರ್ತಾರೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂತಿರ್ತಾರೆ. ಹೆಂಗೆ ಹೋಗ್ಬೇಕು ಅನ್ನೋದು ಒಮ್ಮೊಮ್ಮೆ ಗೊತ್ತಾಗಲ್ಲ. ಈಗ ನಾವು ಹೋಗಿ ಬಂದ್ವಿ, ಮೊನ್ನೆ ಹೋಗಿ ಬಂದ್ವಿ. ಥಾಮಸ್ ಕುಕ್ ಅವು ಬೇರೆ ಎಲ್ಲ ಕಂಪ್ನಿಯಿಂದ ಹೋಗಿ ಬರ್ತೀವಿ. ಎನ್ಕ್ವೈರಿ ಮಾಡಿದರೆ ಇಲ್ಲೇ ಒಂದು ನಾವು ಏಜೆನ್ಸಿ ಹೆಸರು ಹೇಳೋಕ್ಕೆ ಬೇಡ, ಇಲ್ಲಿಂದ ಏರ್ಪೋರ್ಟಿಂದ ನಮ್ಮ ಕಾರ್ಗಳು ಅದಾವೆ. ನಾವು ಹೊಂಟಿದ್ವಿ. ಅವ್ರ ಕಾರ್ ತೊಗೊಂಬಂದರು. ಈಗ 1-2 ತಿಂಗಳಿಂದ ಅವ್ರ ಕಾರ್ ತೊಗೊಂಬಂದು ಇಲ್ಲಿಂದ ವಿಧಾನಸೌಧದಿಂದ ಏರ್ಪೋರ್ಟಿಗೆ $12,000 ಬಿಲ್ ಮಾಡಿದ್ರು ಅವರು. ಇಲ್ಲೇ 12,000 ಬಿಲ್ ಇದಕ್ಕೆ ನಮ್ಮ ಕಾರ್ಗಳು ಹೋಗಿ ಬರ್ತಾವೆ. 12,000 ಬಿಲ್ ಯಾಕೆ ಮಾಡಿದ್ವಿ? ಇಲ್ಲರಿ ಮರ್ಚೇಸ್ ಬೆಂಚ್ ತೊಗೊಂಡು ಬಂದೀವಿ, ಅದಕ್ಕೆ 12,000 ಆಗೈತಿ. ಇದು ಒಂದು ನಮೂನಿ. ನಾವು ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲ ಟೋಪಿ ಹಂಗೆ ಹಾಕ್ತಾರೆ ಕೆಲವರು ಏಜೆನ್ಸಿ ಅವರು ಅನ್ನೋದನ್ನು ಹೇಳ್ತೀನಿ ನಿಮಗೆ. ನಾವು ಒಂದು ಕಡೆ ಹೋದಾಗ ಹೋಟೆಲ್ ರೂಮ್ ಎಷ್ಟೈತೆ ಅಂತ ನಾವು ಕೇಳ್ಕೊಂಡಿದ್ದೀವಿ.
ಅದ್ರ 2 ಪಟ್ಟು ಇವ್ರು ಹಾಕಿದರು. ಅಂದ್ರೆ ಅವಾಗ ಏನಿಲ್ಲ, ನಾವು ಸರ್ಕಾರದಿಂದ ಕೊಟ್ಟು ಬಿಡ್ತೀವಿ, ಚೆಕ್ ಕೊಡ್ತೀವಿ, ನಮಗೆ ನಮ್ಮ ಗೌರ್ಮೆಂಟ್ ನಮ್ಮ ಅಮೌಂಟನ್ನು ನಮ್ಮ ಬ್ಯಾಂಕಿಗೆ ಹಾಕ್ತಾರೆ, ನಾವು ಚೆಕ್ ಕೊಟ್ಬಿಡಿ. ಅಂದ್ರೆ ಹಿಂಗೆಲ್ಲ ಆಗ್ತಿದಲ್ಲ, ಈ ಎಲ್ಲವನ್ನ ಅವಾಯ್ಡ್ ಮಾಡಿ ಅಡಿಗಾದವ್ರು ಕೂಡ ಹೋದರೆ ಯಾವ ತಾಪತ್ರಗಳು ಬರೋದಿಲ್ಲ ಅನ್ನೋದನ್ನು ಕನ್ಫರ್ಮೇಷನ್ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಬರೋದು ಇಷ್ಟು ಹೇಳ್ತಾರೆ, ಅವ್ರ ಕೈಯಾಗಿ ಏನು ದುಡ್ಡು ಕೊಟ್ಬಿಟ್ಟು ಮುಗೀತಿ. ಕರ್ಕೊಂಬಂದು ಈ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋಗಿ ಹೆಂಗೆ ಕರ್ಕೊಂಬಂದು ಬಿಡ್ತಾರೆ, ಹಂಗೆ ಅಡಿಗವರು ಎಲ್ಲ ಸ್ಕೂಲ್ ಮಕ್ಕಳು ತಿಳ್ಕೊಂಡೇಳಿ ಇವ್ರನ್ನೆಲ್ಲ ಕರ್ಕೊಂಡು ಬಿಡು ಸೇಫಾಗಿ, ನೋಡಮ್ಮ ನಿಮ್ಗೆ ಮುಟ್ಸೀವಿ ಅಂತೇಳಿ ಹೇಳುವಂಥ ಕೆಲಸವನ್ನು ಅಡಿಗಾರು ಮಾಡೋದು ನಿಜವಾಗಿ ನಮ್ಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತಿದೆ. ಅಡಿಗಾದವ್ರಿಗೆ ಗೊತ್ತಿತ್ತು, ಅವ್ರು ಹೋಟೆಲ್ಗೆ ಹೋಗಿದ್ದೆಲ್ಲ ಅದು. ಬಟ್ ಇಷ್ಟೊಂದು ರೀತಿಯಿಂದ ಈ ಇದರಲ್ಲಿ ಪ್ರವಾಸೋದ್ಯಮದಲ್ಲಿ ಅವರು ಮುಂದುವರೆದ ಅನ್ನೋ ಗೊತ್ತಿರಲಿಲ್ಲ ನಿಜವಾಗಿ ಹೇಳ್ಬೇಕಾದ್ರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ದೊಡ್ಡದಾದಂಥ ಒಂದು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಇನ್ನೂ ಹೆಚ್ಚು ನೀವು ಮಾಡಿ ಹಳ್ಳಿಗಳ ಕಡೆಗೆ ಒಂದು ಸ್ವಲ್ಪ ಹೋಗ್ರಿ ಅನ್ನೋವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಕೂಡ ನಮ್ಮ ಇವರು ಹೇಳ್ದಂಗೆ ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಬೇರೆ ಬೇರೆ ಹೋಗಿದ್ವಿ. ಸಣ್ಣ ಥೈಲ್ಯಾಂಡ್ ಹೋದರೆ ಪ್ರವಾಸದ ಮೇಲೆ ಅವ್ರ ಬದುಕು. ನಾವು ಇಳ್ಕೊಂಡ ಒಂದು ದಿಬ್ಬದ ಮೇಲೆ ಇತ್ತು, ನಾವು ಇಳ್ಕೊಂಡ ರೂಮ್ ಪಕ್ಕದಲ್ಲಿ ಒಂದು ಮ್ಯೂಸಿಯಂ ಇತ್ತು. ಅವ್ರು ನಮ್ಮನ್ನು ಕೆಳಗೆ ಕರ್ಕೊಂಡೋಗಿ ಅಲ್ಲಿಂದ ಟ್ರೈನಾಗ ಕರ್ಕೊಂಬಂದು ಮೇಲೆ ಇಳಿಸ್ತಾರೆ. ಇಳ್ಸೋಕೆ ಅವರೆಲ್ಲ ಅಂದ್ರೆ ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾರೆ. ಅಲ್ಲೇ ನಾವು ರೂಮ್ ಪಕ್ಕದಲ್ಲಿ ಹೋಗಿದ್ರೆ ಹಾಕಿತ್ತು. ಪ್ರವಾಸೋದ್ಯಮವನ್ನು ಕೆಲವು ದೇಶಗಳು ಹೆಂಗೆ ಕಮರ್ಷಿಯಲ್ ಆಗಿ ಮಾಡ್ತಿರ್ತಾವೆ, ಇವೆಲ್ಲ ಗೊತ್ತಿರೋದಿಲ್ಲ. ಇವೆಲ್ಲವನ್ನ ಏನಂದ್ರೆ ಅಡಿಗದವ್ರ ಮೂಲಕ ಪರಿಚಯ ಮಾಡಿಕೊಂಡು ಇವತ್ತು ದೇಶ ವಿದೇಶದಲ್ಲಿ ಹೋಗ್ಬೋದು ಅನ್ನೋಂಥದ್ದನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಅದಕ್ಕೆ ಅಡಿಗದವರು ಒಂದಿಷ್ಟು ಭಾಳಷ್ಟು ಪ್ಯಾಂಪ್ಲೆಟ್ಸ್ ಮಾಡಿ ಒಂದು ಸ್ವಲ್ಪ ಕೊಡಿ. ನಾವು ಉತ್ತರ ಕರ್ನಾಟಕದ ನಮ್ಮ ಕಡೆ ಜನರಿಗೆ ಈ ಬೆಂಗಳೂರಂಗೆ ಆಗೋದಿಲ್ಲ, ಅಲ್ಲಿ ಅವ್ರಿಗಿನ್ನೂ ಗೊತ್ತಿರೋದಿಲ್ಲ, ಅಡಿಗದವ್ರ ಬಗ್ಗೆನೂ ಎಷ್ಟೋ ಒಂದು ಗೊತ್ತಿರೋದಿಲ್ಲ. ಮಾಡಿಕೊಟ್ರೆ ನಮ್ಮ ಎಲ್ಲ ಶಿಕ್ಷಕರು ಅವರು ಇವರೆಲ್ಲ ಹಿಂಗೆ ಹೋಗಿ ಬರಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳಿ, ಒಂದು ಮಾತನ್ನು ಅದನ್ನ ಈಶ್ವರ ಭಟ್ ಅವ್ರದಾರೆ ಇಲ್ಲಿ, ವಿಶ್ವೇಶ್ವರ ಭಟ್ ಅವರು ನಮ್ಮ ಫ್ರಾನ್ಸಿಗೆ ಕರ್ಕೊಂಡು ಹೋಗಿದ್ರು. 8 ದಿವಸ ಹೋಗಿದ್ದೀವಿ, 8-10 ದಿವಸ ಫ್ರಾನ್ಸಿಗೆ ಹೋದರೆ ನನಗೆ ಅನಿಸ್ತಿತ್ತು ಅವ್ರ ಕಾರ್ಯಕ್ರಮ ನೋಡಿ, ಬಟ್ರೆ ನಾವೇನು ಇಂಡಿಯಾದಾಗ ಇದೀವೋ ಫ್ರಾನ್ಸ್ ಅದು ಏನು ತಿಳಿಯಲ್ಲ ನನಗೆ ಅಂತಂದೆ ನಾನು. ಯಾಕಂದ್ರೆ ಅಷ್ಟು ನೀಟಾಗಿ ಯಾವ ಪ್ಲೇಸಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಏನು ಸಿಗ್ತಾವೆ, ಎಲ್ಲಿ ಊಟ ಹೆಂಗಿದೆ, ಎಲ್ಲಿ ನೀರು ಸರಿ ಇರ್ತಾವೆ, ಎಲ್ಲಿ ನೋಡೋ ಸ್ಥಳ ಪ್ರತಿಯೊಂದನ್ನು ನಾವೇನಂದ್ರೆ ಜಸ್ಟ್ ನಾವು ನಮ್ಮ ಊರಲ್ಲಿದ್ದಂಗೆ, ಬೆಂಗಳೂರು ಎಲ್ಲೋ ನಮ್ಮ ಊರಲ್ಲಿದ್ದಂಗೆ ಆ ರೀತಿ ಮಾಡಿದರು. ಅವರು ಇಡೀ ಪ್ರಪಂಚವನ್ನು ತಿರುಗಾಡ್ಯಾರ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವೇಶ್ವರ ಭಟ್ ಅವ್ರು ಭಾಳ ಒತ್ತಾಯ ಮಾಡಿದ್ರು ನನಗೆ, ನಾವು ಅಲ್ಲಿ ಹೋಗೋ ಮರ ಎಷ್ಟು ಸರಿ ಹೋಗಿ ಫ್ರಾನ್ಸಿಗೆ 4-5 ಸರಿ ಹೋಗಿನಿ ಅಂತ ಹೇಳಿ ಅಂದರು. ಕಡೆಗೆ ಅವರು ಸ್ನೇಹಕ್ಕಾಗಿ ನಾವು ಹೋದ್ವಿ. 8-10 ದಿವಸ ನಾವು ಹೆಂಗೆ ಕಳೆದಿವೋ ಗೊತ್ತಾಗಲಿಲ್ಲ ನಮ್ಗೆ. ಅಲ್ಲಿ ಆ ಟೂರಿನಲ್ಲಿ ಹರಟೆ ಎಲ್ಲರೂ ಇದ್ದರು, ಒಂದು 20 ಜನ ಇದ್ರು ರೀ, 42 ಜನ ಇದ್ದರು. ಎಲ್ಲ ಹರಟೆ ಯಾವುದು ಇದು ಎಲ್ಲ ಅಲ್ಲಿ ಏನಂದ್ರೆ ಖಾಲಿ ಕೂತ್ಕೊಂಡಾಗ ಜೋಕ್ಸ್ ಹೇಳೋದು. ನಾವೇನಾಗ್ತೀವಿ ಅಂದ್ರೆ ಪರ್ಟಿಕ್ಯುಲರ್ ರಾಜಕಾರಣಿಗಳಿಗೆ ನಾವೆಲ್ಲಿ ಪಬ್ಲಿಕ್ದಾಗ ಬಾಯಿ ಏನು ಬಿಡೋಕ್ಕಾಗೋದಿಲ್ಲ, ಎಲ್ಲ ಬಾಯಿ ಬಿಗಿಕೊಂಡೇ ಇರಬೇಕು, ಏನಾರು ಮಾತಾಡಿ ದೊಡ್ಡ ಇಶ್ಯೂ ಆಕಾವು. ಅಲ್ಲಿ ಹೋದಾಗ ಎಲ್ಲ ರೀತಿಯಿಂದ ಜೋಕ್ಸ್ ಹೇಳೋದು, ಒಬ್ಬೊಬ್ಬರೊಂದು ಜೋಕ್ಸ್ ಹೇಳೋದು, ಎಲ್ಲ ರೀತಿ ಜೋಕ್ಸ್ ಅವು. ಅವಾಗೆಲ್ಲ ಜೋಕ್ಸು ಕೇಳಿಕೊಂಡು ಹರಟೆ ಹೊಡೋದು ಎಲ್ಲ ಮಾಡಿ ಭಟ್ರು ಮತ್ತು ಅವ್ರ ಶ್ರೀಮತಿ ಅವ್ರು ಬಂದಿದ್ದರು. ಹೇಳಿದ್ರು ನಾವು ಕೊನೆಗೆ, ಇಲ್ಲ ನಾನು ಬಿಟ್ಟಿದ್ದು ತಪ್ಪು ಮಾಡ್ತಿದ್ದೆ. ನಾನು ಭಾಳ ಸರಿ ಫ್ರಾನ್ಸಿಗೆ ಬರೋದು 4ನೇ ಸರಿ, ಬಟ್ ಏನಂದ್ರೆ ಇಷ್ಟೊಂದು ಅನುಭವ ನಮಗಾಗಿದ್ದಿಲ್ಲ. ಈಗ ನಾವೆಲ್ಲ ಹೋಗ್ತೀವಿ, ನಮಗೆ ಹೋದಾಗ ಅನುಭವಗಳು ಇರೋದಿಲ್ಲ, ನಮ್ಮೆಲ್ಲ ಬರೀ ಅಲ್ಲೇ ಮತ್ತು ಅಲ್ಲಿ ಹೋದ್ರು ರಾಜಕಾರಣ ಮಾತಾಡೋದು, ರಾಜಕಾರಣಿಗಳು ಹೋದ್ರೆ ಅಲ್ಲಿ ಹೋದ್ರು ರಾಜಕಾರಣ ಮಾತಾಡೋದು, ಇವ್ರು ಯಾವಾಗ ಬಿಡ್ತಾರೋ ಅವ್ರು ಯಾವಾಗ ಹೇಳ್ತಾರೋ ಇಂಥವೆಲ್ಲ ಇವರು ಮಾತಾಡ್ತಿರ್ತಾರೆ. ಅಲ್ಲಿ ಪ್ರವಾಸವನ್ನು ಬಂದೀವಿ, ಅಲ್ಲಿ ಏನೈತಿ ಏನು ಮಾತು ಅಂತ ನೋಡೋಂಗಿಲ್ಲ ನಾವು. ಈಗ ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಹೋದ್ರೆ ಅಂದ್ರೆ ಕಾರವಾರ ಜಿಲ್ಲೆಗೆ, ಅಲ್ಲಿ ಅಷ್ಟು ಪ್ರವಾಸೋದ್ಯಮ ಸುಧಾರಣೆ ಮಾಡಿದರೆ ಈ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಏನು ಇವಿರ್ತಾವೆ ಪ್ರೇಕ್ಷಣೀಯ ಸ್ಥಳ ಕಾರವಾರದಾಗ ಅದಾವೆ. ಅದು ಯಾರು ನಮ್ಮ ಸರ್ಕಾರ ನೋಡೋದಿಲ್ಲ, ಹೀಗಾಗ್ತಾವೆ. ಅದಕ್ಕೆ ಅಡಿಗಾದವರು ಸ್ವಲ್ಪ ದಯಮಾಡಿ ಈ ವೇದಿಕೆ ಮುಖಾಂತರ ನಿಮ್ಗೆ ವಿನಂತಿ ಮಾಡ್ಕೊತ ಕಾರವಾರಕ್ಕೆ ಸ್ವಲ್ಪ ಲಕ್ಷ ಕೊಟ್ಟರೆ ನೋಡಿ ನಿಮ್ಗೆ ಹೊರಗಿನ ದೇಶದವರು ಬಂದು ನೋಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳಿಕ್ಕೆ ಹೇಳ್ತೀನಿ. ಮಾಗೋಡು ಫಾಲ್ಸು ಅವು ಇವೆಲ್ಲ ಭಾಳಷ್ಟು ಅದಾವೆ ಕಾರವಾರದಲ್ಲಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಇರ್ತದೆ, ಹಾಗಿರ್ತಾವೆ. ಒಟ್ಟಾರೆ ಇವತ್ತು ಏನಂದರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ವಿಶ್ವೇಶ್ವರ ಭಟ್ ಅಂತವ್ರು ಎಕ್ಸ್ಪೀರಿಯೆನ್ಸ್ ಇದ್ದಂಥವ್ರು, ಪೇಪರ್ ಅವ್ರ ದಿವಸ ನೋಡ್ತೀನಿ, ಅವ್ರ ಪೇಪರ್ ಓದುವಾಗ ಉಳಿದ ಪೇಪರ್ ನೋಡಿದ್ರಿಗೆ ಇವ್ರ ಪೇಪರ್ ನೋಡುವಾಗ ಅರ್ಧ ಪೇಜ್ ಇವ್ರದ್ದು ನಮ್ಮ
ಸ್ಕೂಲ್ನಲ್ಲಿ ಕಾಲೇಜಲ್ಲಿ ಎಸ್ಸೆ ಗಿಸ್ಸೆ ಓದ್ತಿರ್ತೀವಲ್ಲ, ಅರ್ಧ ನೀವು ಪೂರ್ಣ ಒಂದು ಪುಸ್ತಕದ ರೂಪದಲ್ಲೇ ಬರೆದಿರ್ತಾರೆ ಅವರು. ಇವತ್ತು 2 ಪೇಜ್ ನೋಡಿ ಒಂದು ಎಲ್ಲ ಮಾಹಿತಿ ಒಂದು ಸರಿ ನೀವು ಓದಾಕತ್ತೀರಿ, ಸಂಪೂರ್ಣವಾದಂಥ ಮಾಹಿತಿಯನ್ನು ಅಲ್ಲೇ ನಾವು ಕಂಡುಕೊಳ್ತೀವಿ. ಹಂಗೆ ವಿಶ್ವೇಶ್ವರ ಭಟ್ ಅವರು ಅತ್ಯಂತ ಒಬ್ಬ ಶ್ರೇಷ್ಠವಾದಂಥ ಬರಹಗಾರರು. ಪತ್ರಿಕೆಯನ್ನು ವಿಶ್ವವಾಣಿ ಪಾಟೀಲ್ ಪುಟ್ಟಪ್ಪ ಅವರು ಪ್ರಾರಂಭ ಮಾಡಿ ಎಷ್ಟೋ 40-45 ವರ್ಷದಿಂದ ಬಂದಾಗಿತ್ತು. ಅದು ಇವತ್ತು ಅದನ್ನು ತಂದು ಎಲ್ಲ ಪತ್ರಿಕೆ ಸಮಾನವಾದಂಥ ರೀತಿಯಲ್ಲಿ ಇವತ್ತು ಅವ್ರು ಬಂದಾರೆ. ಇನ್ನೂ ಅವರ ಪ್ರಯತ್ನದ ಹೆಚ್ಚು ಹೆಚ್ಚು ಯಶಸ್ವಿಯಾಗಿ ಅದು ನಮ್ಮ ನಾಡಿನ ಶ್ರೇಷ್ಠವಾದಂಥ ಪತ್ರಿಕೆ ಆಗಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರೈಕೆಯನ್ನು ಮಾಡ್ತಿದ್ದೀನಿ. ಮತ್ತು ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ. ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಗಳು ಹೇಳಿದರು, ಅನೇಕ ವಿಚಾರಗಳು ಹೇಳಿದರು. ಅವರು ಎಲ್ಲ ದೇಶ ವಿದೇಶದಲ್ಲಿ ಹೋಗ್ಯಾರ. ಹೇಳಿದೆಲ್ಲ ದೇಶ ವಿದೇಶದಲ್ಲಿ ಹೋಗೋರು ಬೇರೆ ಬೇರೆ ಇರ್ತಿರ್ತಾರೆ. ಅವರೆಲ್ಲ ಹೋದ್ರೆ ಎಲ್ಲ ಯೋಗವನ್ನು ಅವರು 1 ತಿಂಗಳು ಹುಬ್ಬಳ್ಳಿಯಾಗ ನಮಗೆ ಯೋಗ ಕಲಿಸಿದ್ರು. 1 ಮಂತ್ ಯೋಗ ಕಡ್ಡಾಯ. ಬೆಳಗ್ಗೆ 6 ಗಂಟೆಗೆ ಯೋಗವನ್ನು ಪ್ರಾರಂಭ ಮಾಡ್ತಿದ್ರು ಅವರು ಯೋಗವನ್ನು ಎಲ್ಲ ದೇಶದಲ್ಲಿ. ಅದೇ ನಾವು ಅಮೇರಿಕಾದ ಸಿಕ್ಕಿದ್ವು, ಅಕ್ಕ ಸಮ್ಮೇಳನಕ್ಕೆ ಹೋದಾಗ ಸಹಿತ ಅಲ್ಲಿಯೂ ಸಹಿತ ಯೋಗವನ್ನು ಎಲ್ಲರಿಗೂ ಕಲಿಸ್ತಿದ್ರು. ಮತ್ತು ಹಂಗೆ ಅವ್ರು ಹೋಗೋದೊಂದು ಬೇರೆ, ರಾಜಕಾರಣಿಗಳು ಹೋಗೋದೊಂದು ಬೇರೆ, ವ್ಯಾಪಾರಸ್ಥರು ಹೋಗೋದೊಂದು ಬೇರೆ, ಬೇರೆ ಬೇರೆ ಜನ ಎಲ್ಲ ಹೋಗ್ತಾರಲ್ಲ. ಅಲ್ಲಿ ಆ ಕಡೆ ಹೊರಗಡೆ ದೇಶಕ್ಕೆ ಹೋಗಿ ಬಂದರೆ ಅಟ್ಲೀಸ್ಟ್ ನಮಗೆ ಏನಂದ್ರೆ ನಮ್ಮ ಜೀವನದಲ್ಲಿ ಏನಾದರೂ ಕೆಲವನ್ನು ಅಳವಡಿಸ್ಕೊಳ್ಬೇಕಂದ್ರೆ ನಾವು ಕಲಿಬೇಕಾದ್ರೆ ಅದಕ್ಕೆ ಹೆಚ್ಚು ಜನ ಪ್ರವಾಸವನ್ನು ಮಾಡಿದರೆ ಅದರಿಂದ ಭಾಳ ಒಳ್ಳೆಯದಾಗ್ತಿದೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಅಡಿಗಾದವರು ಏನು ಉತ್ತಮವಾದಂಥ ನಾಗರಾಜ್ ಅವರು ಕೆಲಸ ಮಾಡ್ಯಾರ, ಅವರು ಅವ್ರ ಶ್ರೀಮತಿ ಅವರಿಗೆ ನಾನು ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ಬರ್ತಾ ಬರ್ತಾ ಇನ್ನಷ್ಟು ಹೆಚ್ಚಾಗಿ 32 ವರ್ಷ ಆಗಿದೆ. ಇನ್ನೂ ಎಲ್ಲ ನಿಮ್ಮ ಪರಂಪರೆ. ಇದೊಂದು ಹೇಳೋದು ಮರ್ತೀನಿ ನಾವು 84ದಾಗ ಲಾಸಿನ್ಗೆ ಹೋಗಿ ಹಂಗೆಲ್ಲ ಟೂರ್ ಹೋದೆವು. ಎಲ್ಲಿ ಹೋದ್ರು ನಮಗೆ ಆವಾಗ ಇವು ಊಟ ಮಾಡಲಿಕ್ಕೆ ಏನು ಸಿಗ್ತಿದ್ದು ನಮಗೆ ವೆಜಿಟೇರಿಯನ್ ಇದ್ದವ್ರಿಗೆ. ಹಣ್ಣು ಹಾಲು ನಮ್ಮ ಮನೆಯವರು 10 ದಿವಸ ಬರೀ ಬ್ರೆಡ್ಡು ಹಣ್ಣು ಹಾಲು ಮೇಲೆ ಇದ್ದರು. ಕಡೆಗೆ ನಾವು ಒಂದು ಇದಕ್ಕೆ ಬಂದ್ವಿ. ಬಂದಾಗಲ್ಲಿ ಆನಂದ ಭವನ ಅಂತ ಮಂಗಳೂರು ಹೋಟ್ಲಿತ್ತು. ಆನಂದ ಭವನ ಮಂಗಳೂರು ಹೋಟೆಲ್. ಮಂಗಳೂರವ್ರು ಜಗತ್ತಿನಾಗ ಎಲ್ಲ ಕಡೆ ಇರ್ತಾರೆ. ಎಲ್ಲಿ ಬೇಕಲ್ಲಿ ಅವ್ರು ನೀವು ಮಂಗಳೂರವ್ರು ಸಿಗೋದು ಎಲ್ಲ ಇಡೀ ಜಗತ್ತಿನಾಗ ಇತ್ತು. ಬಂದ ಕೂಡಲೇ ಅಲ್ಲಿ ನೋಡಿದ್ರು ಇಡ್ಲಿ ದೋಸೆ ಇದ್ದು. ನಮ್ಮ ಮನೆಯವ್ರು ಎಂದು ಕಾಣಲ್ದವ್ರು ಇರ್ತಾರಲ್ಲ, ಹಂಗೆ ಬಡ 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 ತಿನ್ನಕ್ಕೆ ಹತ್ಬಿಟ್ರು. ನಾ ಹೇಳಿದೆ ಏನಾರು ಮಾಡ್ಕೊಂಡು ಮರ ಸಾಕ್ಬಿಡು ಅಂದೇನ. 10 ದಿವಸ ಅವ್ರದ್ದು ಏನಾಗಿತ್ತು ಬ್ರೆಡ್ ಹಾಲು ತಿಂದು ಇದಾಗಿತ್ತು. ಹಾಗೆ ಈಗ ಎಲ್ಲ ಕಡೆಗೆ ಇಂಡಿಯಾದ ರೆಸ್ಟೋರೆಂಟ್ ಅದಾವ, ಇಂಡಿಯಾ ಫುಡ್ ಸಿಗ್ತಿದೆ, ಎಲ್ಲ ಆಗ್ತಿದೆ. ಬಟ್ ನಂದು ಏನಂದ್ರೆ ಒಂದೇ ಒಂದು ನನ್ನ ಮಾತು ಅಡಿಗಾದವ್ರಿಗೆ ವಿನಂತಿ ಮಾಡಿಕೊಡೋದು, ಉತ್ತರ ಕರ್ನಾಟಕದ ಕಡೆ ಜನರಿಗೂ ಸಹಿತ ನೀವು ಹೆಚ್ಚು ಹೆಚ್ಚು ನೀವು ಸ್ಪಂದಿಸ್ರಿ. ಅವರು ಎಲ್ಲ ಭಾಳಷ್ಟು ಜನ ನಮ್ಮ ಕಡೆ ಏನೋ ದುಡಿಯೋದು ಬರೋದು ಹೊರಗಿನ ಜಗತ್ತನ್ನು ಇನ್ನೂ ಕಾಣಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಸಹಾಯ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಇಡೀ ಕರ್ನಾಟಕದಲ್ಲಿ ಅಡಿಗಾರವರು ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡ್ತಾರಂತ ಅನ್ನುವಂಥ ಮಾತನ್ನು ನಾನು ಒಪ್ತೀನಿ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಇಷ್ಟೆಲ್ಲ ಜನ ಬರಬೇಕಾದ್ರೆ ಇವತ್ತು ಹಾಲಿಡೇ ಸಂಡೇ ಇಷ್ಟು ಜನ ಬರಬೇಕಾದ್ರೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ಬಂದಾರೆ. ಅದಕ್ಕೆ ನಿಮ್ಮ ದೇವರು ಯಶಸ್ವಿ ಕೊಡಲಿ, ಒಳ್ಳೇದು ಮಾಡಲಿ. ಸಾರ್ವಜನಿಕ ಬದುಕಿನಲ್ಲಿ ಇನ್ನಷ್ಟು ಕೆಲಸವನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ 4 ಜನರಿಗೆ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಿಮಗೆ ದೇವರ ಆಯುಷ್ಯವನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.